ಶೀಘ್ರದಲ್ಲೇ ಒತ್ತುವರಿಗೆ ನುಗ್ಗಲಿದೆ ಬಿಬಿಎಂಪಿ ಬುಲ್ಡೋಸರ್. ಬಿಬಿಎಂಪಿ ಹಾಗೂ ಕಂದಾಯ ಇಲಾಖೆಯಿಂದ ಕಾರ್ಯಾಚರಣೆ ಮುಂದುವರಿಯುತ್ತೆ. ಮಳೆ ಕಡಿಮೆ ಆದ ಬೆನ್ನಲ್ಲೇ ಆಪರೇಷನ್ ಬುಲ್ಡೋಸರ್ ಸಮರವೂ ಕೂಡ ಜೋರಾಗಿರುವಂತದ್ದು. ರಾಜಧಾನಿಯ ಕೋಟಿ ಕೋಟಿ ಕುಳಗಳಿಗೆ ಬುಲ್ಡೋಸರ್ ಶಾಕ್ ಫಿಕ್ಸ್ ಎನ್ನಲಾಗ್ತಾ ಇದೆ. ಶೀಘ್ರದಲ್ಲೇ ಒತ್ತುವರಿಗೆ ನುಗ್ಗಲಿದೆ ಬಿಬಿಎಂಪಿ ಬುಲ್ಡೋಸರ್. ಅತಿ ಶೀಘ್ರದಲ್ಲೇ ಬಿಬಿಎಂಪಿ ಹಾಗೂ ಕಂದಾಯ ಇಲಾಖೆಯಿಂದ ಕಾರ್ಯಾಚರಣೆ ಮುಂದುವರಿಯುತ್ತೆ. ಮಳೆ ಕಡಿಮೆ ಆದ್ರೆ ಇನ್ನು ಮುಂದೆ ಬುಲ್ಡೋಸರ್ಗಳು ಗರ್ಜಿಸಲಿವೆ. ರಾಜಧಾನಿಯ ಕೋಟಿ ಕೋಟಿ ಕುಳಗಳಿಗೆ ಶಾಕ್ ಅಂತೂ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಬಿಬಿಎಂಪಿ ಹಾಗೆ ಕಂದಾಯ ಇಲಾಖೆ ಹೇಗೆ ರಾಜಧಾನಿಯ ಕೋಟಿ ಕೋಟಿ ಕುಳಗಳಿಗೆ ಶಾಕ್ ನೀಡಬಹುದು? ಬುಲ್ಡೋಸರ್ ಹಾಗಾದ್ರೆ ಹೇಗೆ ಗರ್ಜನೆಯನ್ನ ಮಾಡಬಹುದು? ಹೇಗೆಲ್ಲ ತಯಾರಿ ನಡೀತಾ ಇದೆ? ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಕಾರ್ಯವೈಖರಿ, ಇದರಲ್ಲೂ ಕಂದಾಯ ಇಲಾಖೆಯು ಕೂಡ ಕೈ ಜೋಡಿಸಿದೆ. ಹಾಗಾದ್ರೆ ಶಾಕ್ ನೀಡೋದು ಫಿಕ್ಸ್? ಕೋಟಿ ಕೋಟಿ ಕುಳಗಳಿಗೆ ಈಗಾಗಲೇ ನಡುಕ ಶುರುವಾಗಿದ್ಯಾ? ಗಮನಿಸ್ತಾ ಇದ್ದೀರಿ, ರಾಜಧಾನಿಯ ಕೋಟಿ ಕೋಟಿ ಕುಳಗಳಿಗೆ ಬುಲ್ಡೋಸರ್ ಇಂದಾನೇ ಶಾಕ್ ನೀಡಬೇಕು ಅಂತ ಫಿಕ್ಸ್ ಆಗಿದೆ. ಒತ್ತುವರಿ ಮಾಡಿ ಯಾರ್ಯಾರೆಲ್ಲ ನಿರ್ಮಿಸ್ಕೊಂಡಿರ್ತಾರಲ್ಲ 5 ಅಂತಸ್ತು 10 ಅಂತಸ್ತು ಬಿಲ್ಡಿಂಗ್ಗಳನ್ನ, ಅಲ್ಲಿಗೆ ನೇರವಾಗಿ ನುಗ್ಗುತ್ತೆ ಬುಲ್ಡೋಸರ್. ಯಾರ ಅಪ್ಪಣೆಯೂ ಬೇಕಾಗಿಲ್ಲ. ನೀವೇನಾದ್ರೂ ಅಕ್ರಮವಾಗಿ ಒತ್ತುವರಿ ಮಾಡ್ಕೊಂಡಿದ್ದೀರಾ ಜಾಗವನ್ನ, ಅಲ್ಲೇನಾದ್ರೂ ವಿಲ್ಲಾ, ಮನೆ, ರೆಸ್ಟೋರೆಂಟ್ ಏನಾದ್ರೂ ಕಟ್ಕೊಂಡಿರಿ, ನಾವು ಕೇರ್ ಮಾಡೋದಿಲ್ಲ. ಬುಲ್ಡೋಸರ್ ತಂದು ಕಾರ್ಯಾಚರಣೆ ಮಾಡೋದಷ್ಟೇ ನಮ್ಮ ಕೆಲಸ. ರಾಜಕಾಲುವೆ ಒತ್ತುವರಿ ಮಾಡಿ ಐಷಾರಾಮಿ ವಿಲ್ಲಾ ನಿರ್ಮಿಸಿದವರಿಗೂ ಕೂಡ ಶಾಕ್ ಅನ್ನ ನೀಡೋದಕ್ಕೆ ಕಂದಾಯ ಇಲಾಖೆ ಹಾಗೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಈಗಾಗಲೇ ಸಾಕಷ್ಟು ಆಕ್ಟಿವ್ ಆಗಿ ತನ್ನ ಕಾರ್ಯ ಪ್ರವೃತ್ತಿಯನ್ನ ಮೆರೆದಿರುವಂಥದ್ದು. ಈಗಾಗಲೇ ಸಾಕಷ್ಟು ಜನರಿಗೆ, ಅಂದ್ರೆ ಏನು ರಾಜಕಾಲುವೆ ಒತ್ತುವರಿ ಮಾಡ್ಕೊಂಡಿರ್ತಾರಲ್ಲ, ಐಷಾರಾಮಿ ಜೀವನವನ್ನ ನಡೆಸ್ತಾ ಇರ್ತಾರಲ್ಲ, ಅಂತವರಿಗೆ ಭಯ, ಗಡಗಡ, ನಡುಕ ಶುರುವಾಗಿದೆ. ಮಹದೇವಪುರ ವಲಯ ಹಾಗೂ ಬೊಮ್ಮನಹಳ್ಳಿ ವಲಯ ಒತ್ತುವರಿ ತೆರವಿಗೆ ವೇಗ ನೀಡೋದಕ್ಕೆ ಮುಂದಾಗಿರುವಂತದ್ದು ಪಾಲಿಕೆ. ಒಟ್ಟಾರೆಯಾಗಿ ನಾವು ಗಮನಿಸ್ತಾ ಇದ್ದೀವಿ, ಶೀಘ್ರದಲ್ಲೇ, ಇನ್ನೂ ಅತಿ ಶೀಘ್ರದಲ್ಲೇ ಎಲ್ಲ ಒತ್ತುವರಿ ಏನ್ ಮಾಡ್ಕೊಂಡಿರ್ತಾರಲ್ಲ, ಒತ್ತುವರಿ ಜಾಗದಲ್ಲಿ ಏನೇ ಇದ್ರೂ ಕೂಡ ಅದನ್ನ ಧ್ವಂಸ ಮಾಡೋದಕ್ಕೆ, ಬುಲ್ಡೋಸರ್ಗೆ ಕೆಲಸ ನೀಡೋದಕ್ಕೆ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ ಕಾದ್ ನೋಡ್ಬೇಕಾಗುತ್ತೆ ರಾಜಧಾನಿಯ ಕೋಟಿ ಕೋಟಿ ಕುಲಗಳಿಗೆ ಹೆಂಗೆ ಭಯವನ್ನ ಹುಟ್ಟಿಸುತ್ತೆ ಈ ಕಾರ್ಯಾಚರಣೆ ಅನ್ನೋದನ್ನ. ತೆರವು ಕಾರ್ಯಾಚರಣೆ ಮುಂದುವರಿಯುತ್ತೆ. ವೆರಿ ಸೂನ್ 854 ತೆರವಿಗೆ ಬಾಕಿ, 155 ಪ್ರಕರಣಗಳು ಕೋರ್ಟ್ನಲ್ಲಿ ತಿಳಿಸಲಾಗಿರುವಂತದ್ದು. ಶೀಘ್ರದಲ್ಲೇ ಒತ್ತುವರಿಗೆ ನುಗ್ಗುತ್ತೆ ಬಿಬಿಎಂಪಿ ಬುಲ್ಡೋಸರ್ಸ್ಗಳು. ಬಿಬಿಎಂಪಿ ಹಾಗೂ ಕಂದಾಯ ಇಲಾಖೆಯಿಂದ ಕಾರ್ಯಾಚರಣೆ ಆರಂಭ ಆಗುತ್ತೆ. ಕಡಿಮೆ ಮಳೆ ಆದ ಬೆನ್ನಲ್ಲೇ ಆಪರೇಷನ್ ಬುಲ್ಡೋಸರ್ಗೆ ಕೆಲಸ ಕೊಡೋದಕ್ಕೆ ತಯಾರಿ ನಡೀತಾ ಇರುವಂತದ್ದು. ಈಗಾಗಲೇ ಕೋರ್ಟ್ ಆದೇಶದ ಮೇರೆಗೇನೆ ಬೆಂಗಳೂರಿನಲ್ಲಿ ಯಾರ್ಯಾರೆಲ್ಲ ಜಾಗವನ್ನ ಒತ್ತುವರಿ ಮಾಡಿಕೊಂಡು ಐಷಾರಾಮಿ ಜೀವನವನ್ನ ನಡೆಸ್ತಾ ಇರ್ತಾರೋ, ಐಷಾರಾಮಿ ಬದುಕನ್ನ ನಡೆಸ್ತಾ ಇರ್ತಾರೋ ಅಂತವರಿಗೆ ಶಾಕ್ ನೀಡೋದಕ್ಕೆ ತಯಾರಿ ನಡೀತಾ ಇದೆ. ಹಾಗಾದ್ರೆ ಯಾರ್ಯಾರಿಗೆ ಶಾಕ್ ಆಗುತ್ತೆ ಅನ್ನೋದನ್ನ ಕಾದಷ್ಟು ನೋಡ್ಬೇಕಾಗುತ್ತೆ. ಮುಗಿಸ್ಬಿಡ್ತೇವೆ ಅಂತ ನಿನ್ನೆ ಭರವಸೆ ನೀಡಿದ್ದಾರೆ. ಆ ಸರ್ವೆ ಮುಗಿದ ಮೇಲೆ ತಹಸೀಲ್ದಾರ್ ಹಿಯರಿಂಗ್ ಮಾಡಬೇಕು. ಕೆಲವು ಕಡೆ ನಾವು ಹಿಯರಿಂಗ್ ಮಾಡಬೇಕು. ನಾವು ಅಂದರೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್, ನಮ್ಮ ವಿಭಾಗೀಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮಾಡಬೇಕು. ಸೊ ಅದು ಕೂಡ ಕೆಲಸ ನಡೀತಾ ಇದೆ. ಆದರೆ ಸ್ವಲ್ಪ ತಹಸೀಲ್ದಾರ್ಗೆ ಏನಾಗಿದೆ, ಮಾನ್ಯ ಉಚ್ಚ ನ್ಯಾಯಾಲಯವರು 104 ಸೆಕ್ಷನ್ನಲ್ಲಿ ತಹಸೀಲ್ದಾರ್ಸ್ಗೆ ಪವರ್ ಇಲ್ಲ ಅಂತ ಹೇಳಿರುವುದರಿಂದ ಈ ಎಲ್ಲ ಸರ್ವೆ ಇತ್ಯಾದಿ ಮಾಡಿದರೂ ಸಹ ಅವರಿಗೆ ಆದೇಶ ನೀಡಲಿಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ನಾವು ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಏನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇವೆ ಅಂದರೆ 104 ಸೆಕ್ಷನ್ ಒಳಗಾಗಿ ಏನು ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಆದರೆ ಬೇರೆ ಒಂದು ಸೆಕ್ಷನ್ ಇದೆ, ಅಲ್ಲಿ ಸಾರ್ವಜನಿಕ ಲ್ಯಾಂಡ್ ಮೇಲೆ ಏನಾದರೂ
ಒತ್ತುವರಿ ಇದ್ದರೆ ಹೇಗೆ ತೆಗಿಬೇಕು ಅಂದರೆ ಜಿಲ್ಲಾಧಿಕಾರಿ ಹಿಯರಿಂಗ್ ಮಾಡ್ತಾರೆ. ಅದು 67 ಸೆಕ್ಷನ್ ಅಂತ ಹೇಳ್ತೀವಿ ಕರ್ನಾಟಕ ಲ್ಯಾಂಡ್ ರೆವೆನ್ಯೂ ಆ್ಯಕ್ಟ್ನಲ್ಲಿ. ಅದರಲ್ಲಿ ಡಿ ಸಿ ಐದರ್ ಹಿಯರಿಂಗ್ ಮಾಡಿ ಆರ್ಡರ್ ಕೊಡಬೇಕು ಅಥವಾ ಡಿ ಸಿ ಅವರು ತಹಸೀಲ್ದಾರ್ಗಳಿಗೆ ಡೆಲಿಗೇಟ್ ಮಾಡಬೇಕು ಅಂತ ಹೇಳಿದ್ದೇವೆ. ಅವರು ಆ ಪ್ರಕಾರ ಡೆಲಿಗೇಟ್ ಮಾಡಿದರೆ ತಹಸೀಲ್ದಾರ್ ಬೇಗ ಬೇಗ ಆದೇಶ ನೀಡ್ತಾರೆ. ಆಗ ನಾವು ಬೇಗ ಒತ್ತುವರಿ ತೆಗೆಯಲಿಕ್ಕೆ ಅನುಕೂಲ ಆಗ್ತದೆ. ಹಾದಿಯಲ್ಲಿ ಮುಗಿಸ್ಬಿಡ್ತೇವೆ ಅಂತ ನಿನ್ನೆ ಭರವಸೆ ನೀಡಿದ್ದಾರೆ. ಆ ಸರ್ವೆ ಮುಗಿದ ಮೇಲೆ ತಹಸೀಲ್ದಾರ್ ಹಿಯರಿಂಗ್ ಮಾಡಬೇಕು. ಕೆಲವು ಕಡೆ ನಾವು ಹಿಯರಿಂಗ್ ಮಾಡಬೇಕು. ನಾವು ಅಂದರೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನಮ್ಮ ವಿಭಾಗೀಯ